ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು. ಕೆಡಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನಾ ದಿನ, ಕೆಡವೋಕೆ ಮೂರೇ ದಿನ. ಹರಸಿದರು ಮುನಿಗಳು, ಗಳಿಸಿದರು ಕಲಿಗಳು, ನೆತ್ತರಲಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ. ಹಾಡಿದರು ಕವಿಗಳು, ಕರಗಿದವು ಶಿಲೆಗಳು, ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನವ. ಕನ್ನಡ ರೋಮಾಂಚನವೀ ಕನ್ನಡ. ಹಾಡಿಸು, ಕೇಳಿಸು, ಪ್ರೀತಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಅವರೆಲ್ಲರಿಗಿಂತ ಜವಾಬ್ದಾರಿ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಮಕ್ಕಳದ್ದು ಏನಿದೆಯಲ್ಲ ನಿಮ್ಮದು ಇದೆ. ಯಾರ್ದು? ಪೋಷಕರದು. ನೀವೆಲ್ಲ ಏಟು ಶಾಲೆ ಕಲ್ತರು ಹೆಣ್ಮಕ್ಳ, ನೀವು ಗಂಡನ ಮನೆಗೆ ಹೋಗಿ ಏನೋ ತೊಳೆಯೋದು ಅಂತೀರಲ್ಲ, ಗಡಿಗಿರು ನಾನೇ ಹೇಳಂಗಿದ್ದು. ಅದ ನಿಮ್ಮ ಗತಿ. ಸುಮ್ಮನೆ ಬಾ ಮಾಸ್ತರ್ದೇನು ಹೋದಿದ್ದು ಗಂಟ ಕೆಲಸ ಮಾಡ್ಬಾ ಅಂತೇಳಿ ಹೊಲಕ್ಕೆ ಕರ್ಕೊಂಡು ಹೋದೆ, ಬಂಡೆ ತಿಕ್ಕ ಕಚ್ಚಿದೆ, ಅವ್ರನ್ನ ಹೋಮ್ವರ್ಕ್ ಮಾಡೋದು ಬಿಡಿಸಿದೆ ಅಂತಂದ್ರೆ ಅದಕ್ಕೆ ಅಪರಾಧಿಗಳು ನೀವೇ ಆಗ್ತೀವಿ. ಯಾವಾಗ ತ್ರಾಸಾಗಲಿ ನೀ ಚಲೋ ಕಲಿತ ನೌಕರಿ ಮಾಡು, ನೌಕರಿ ಗಂಡನ ಮಾಡಿಕೆ ನೀ ಚಲೋ ಆಗು, ನಾನು ಏನೋ ತ್ರಾಸಾಗಲಿ ನನ್ನ ಕೈ ನಿಲ್ಲವರಿಗೆ ಕೆಲಸ ಮಾಡ್ತೇನೆ ಅಂತೇಳಿ ಮಕ್ಕಳಿಗೆ ಪ್ರೋತ್ಸಾಹ ಮೊದಲು ನೀವು ಮನೆಯಾಗ ಕೊಟ್ಟರೆ ಶಾಲ್ಯಾಗ ಚಲೋ ಆಕ್ಕಾರ. MLA ಅವ್ರಿಗೆ ಭಾಳ ಖುಷಿ ಆಗ್ತಾ ಇದೆ. ಅವ್ರ ಉದ್ದೇಶನೇ ಅದು. ಏನು ಕೇಳಿದ್ರೆ ಅದನ್ನ ಕೊಡುವುದಕ್ಕೆ ಅವರು ಮುಂದಿದ್ದಾರೆ. ಬಹಳಷ್ಟು ಚಿಂತನಾಶೀಲರಾದರೆ. ಬೆಳಗಿನ ಜಾವ 5 ಗಂಟೆಗೆ ಎದ್ದರೆ ರಾತ್ರಿ 12-1 ಗಂಟೆವರೆಗೂ. ಇವತ್ತು ಬೆಳಗಿನ ಜಾವ 2 ಗಂಟೆಗೆ ಹೋದರೂ ಭೇಟಿಯಾಗದಂತೆ MLA ಅದಾರ, ಇಲ್ಲ ಅಂತ ಅನ್ಬಾರ್ದು ನೀವು. ನನ್ನ ಕ್ಷೇತ್ರ ಮುಂದೆ ಬರಲಿ ಅಂತೇಳಿ ವಿಶೇಷವಾಗಿ ಆಸಕ್ತಿಯನ್ನು ಶಿಕ್ಷಣಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಏನು ಬೇಕಾಗಿಲ್ಲ. ಅವ್ರು ಹೇಳಿದ್ರಲ್ಲ, ನನಗೇನು ಕೊಡೋದು ಬೇಡ, ಮಕ್ಕಳನ್ನು ಚಲೋ ಓದಿಸ್ರಿ ಅಂತೇಳಿ. ಹಾಗೆ ನಾವು ಅವ್ರಿಗೇನು ಕೇಳಿಲ್ಲ ಅಂತ ಸುಮ್ಮನೆ ಕೊಡೋದು ಬೇಡ. ಮುಂದಿನ ದಿನಮಾನದಲ್ಲಿ ನಾವು ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಅಂದ್ರೆ ಗೊತ್ತಾಯ್ತಲ್ಲ ನಿಮಗೆ, ಉಳಿಸ್ಕೊಳ್ಳೋಣ ಅಂತಂದ್ರೆ ಚಲೋ ಉಳಿಸ್ಕೋಬೇಕು. ಹಂಗೆ ಸ್ವಲ್ಪ ಉಳಿಸ್ಕೋಬಾರ್ದು. ಅದ್ದೂರಿಯಾಗಿ ಅವರು ಮುಂದಿನ ದಿನಮಾನಕ್ಕೆ ಮತ್ತೆ ನಮಗೆ MLA ಆಗಿ ಬರಬೇಕು. ಇನ್ನು ಬೇಕಾದಂಥ ಫೆಸಿಲಿಟೀಸ್ನ ಎಲ್ಲ ಕೊಡ್ತಾನೆ ನನ್ನ ಕೈಲಿ. ನೀವು ಏನು ಕೇಳ್ತಾರೆ ಕೊಡ್ತೀನಿ. ಕಟ್ಟಡಗಳಿಲ್ಲ ಅಂತಾರೋ ಅವನ್ನ ಕೆಲವೇ ದಿವಸದಾಗ ನಿಮಗೆ ಅವನ್ನ ನಿಮ್ಮ ಶಾಲೆಗೆ ಕೊಡುವಂಥದ್ದು ಮಾಡ್ತಾರೆ. ಆದರೆ ಬಹುತೇಕ ಈ ಜಿಲ್ಲೆಯಲ್ಲಿ ಟಾಪರ್ಸ್ ಆಗಿ ಕನಿಷ್ಠ ಒಂದು 2-3 ಹುಡುಗರು ಈ ಶಾಲೆಯಿಂದ ಹೊರಬರ್ಬೇಕನ್ನುವಂಥ ಆಸೆ. ಯಾಕಂದ್ರೆ ನಿಮಗೆಲ್ಲ ಕೊಡ್ತಾರೆ. ನಿಮ್ಮ ಕಡೆಯಿಂದ ಏನು ಕೇಳ್ತಾರೋ, ನಿಮ್ಮ ಕಡೆಯಿಂದ ರಿಸಲ್ಟ್ ಕೇಳ್ತಾರೆ. ನಿಮಗೇನು ರೊಕ್ಕ ರೂಪಾಯಿ ಮತ್ತು ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತ ಯಾರೂ ಶಾಲೆಯವ್ರು ಕೇಳೋದಲ್ಲ. ನಿಮಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಹೇಳ್ರಿ ಎಲ್ಲ ಮಾಡಿಕೊಡು. ಇವೆಲ್ಲ ಮಾಡೆಲ್ ಆಗ್ಬೇಕು.
ಈ ಕೊಡೋ ಉದ್ದೇಶನ ಇವ್ರು ನೋಡ್ಕೊಂಡು ಬೇರೆ ಶಾಲೆಯವರು ಪ್ರೇರಿತವಾಗಿ ಅದು ಓಡಕ್ಕೆ ಸ್ಟಾರ್ಟ್ ಆಗ್ಬೇಕು. ಆ ಉದ್ದೇಶದಿಂದ ನಿಮಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು, ಇನ್ನೂ ಊರಿಗೆ ಒಂದು ಕೆಲಸ ಕಮ್ಮಿ ಮಾಡ್ತಾನೆ, ಶಾಲೆ ಕಮ್ಮಿ ಮಾಡೋದಲ್ಲ. ನಿಮ್ಮ ತಲೆಗೆ ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ, ಆಗಿಲ್ಲ. ಇವತ್ತು ಹೈಸ್ಕೂಲ್ ಆಗಿದ್ದು ಬಹಳ ಸಂತೋಷದ ವಿಷಯ. ಯಾಕಂತಂದ್ರೆ ನಮ್ಮ ಮಕ್ಕಳಿಗೆ ಇವತ್ತು 8th ಆದ ಕೂಡಲೇ ನಾವು ಬಹಳ ಜನ ಹೆಣ್ಮಕ್ಳನ್ನ ಸ್ಕೂಲ್ ಬಿಡಿಸ್ತಾ ಇದ್ದೀವಿ. ಯಾಕಂದ್ರೆ ಕಿತ್ತೂರಿಗೆ ಕಳಿಸೋ ತೊಂದರೆಯಾಗಿ. ಆದ್ರೆ ಇವತ್ತು 9th 10th ಇಲ್ಲೇ ಆಗಿದ್ದಕ್ಕೆ ಬಹಳ ಅನುಕೂಲ ಆಗಿದೆ. ದಯವಿಟ್ಟು ಶಾಸಕರಿಗೆ ನನ್ನ ವಿನಂತಿ ಏನಂತಂದ್ರೆ, ಚುನಾವಣೆ ಸಂದರ್ಭದೊಳಗೆ ರಾಜಕಾರಣ, ನಮ್ಮ ಪ್ರೀತಿಯ ರಾಜಕಾರಣವನ್ನು ಮಾಡೋಣ. ಆದರೆ ಚುನಾವಣೆ ಮುಗಿದ ನಂತರ ಅಭಿವೃದ್ಧಿ ಅನ್ನೋದೇನದಲ್ಲ, ಪಕ್ಷಾತೀತವಾಗಿ ಇವತ್ತು ತಾವೇನು ಕಿತ್ತೂರು ಭಾಗದಲ್ಲಿ ಮಾಡ್ತಾ ಇದ್ದೀರಿ, ಇದನ್ನು ತಾವು ಮುಂದುವರಿಸ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ.